ಜಸ್ಟ್ ಇವಾಗಷ್ಟೇ ನಾನು ಬ್ಯಾಂಕಿಂದ ಮನೆಗೆ ಬಂದೆ. ಈ ಒಂದು ಇಂಪಾರ್ಟೆಂಟ್ ವಿಷಯ ನೀವು ತಿಳ್ಕೊಳ್ಳೇಬೇಕು. 3 ವರ್ಷದ ಮುಂಚೆ ನಾನು ಹೋಮ್ ಲೋನ್ ಮಾಡಿಸಿದಾಗ 3 ವರ್ಷಕ್ಕೆ ಹೋಮ್ ಲೋನ್ ಇನ್ಶೂರೆನ್ಸ್ ಅಂತ ಬ್ಯಾಂಕ್ ಅವರು ನನ್ನ ಕಡೆಯಿಂದ ತಗೊಂಡಿದ್ರು. ಇವತ್ತು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು, ಸರ್ ನಿಮ್ಮ ಹೋಮ್ ಲೋನ್ ಇನ್ಶೂರೆನ್ಸ್ ಡ್ಯೂ ಇದೆ, ಅರ್ಜೆಂಟ್ ಆಗಿ ಬಂದು ಪೇ ಮಾಡಿ ಅಂತ ಕಾಲ್ ಮಾಡಿದ್ರು. ಈ ತರ ಬ್ಯಾಂಕ್ ಅವರ ಸೈಲೆಂಟ್ ಸ್ಕೀಮ್ಗೆ ನೀವು ಬೀಳಕ್ ಹೋಗ್ಬೇಡಿ. ಯಾಕಂದ್ರೆ ಬ್ಯಾಂಕ್ ಅವರು ಕೊಡೋ ಈ ಆಫ್ಲೈನ್ ಹೋಮ್ ಲೋನ್ ಇನ್ಶೂರೆನ್ಸ್ ಅಲ್ಲಿ ಏನ್ ಮಾಡ್ತಾರೆ ನಿಮಗೆ ಗೊತ್ತಾ? ಇನ್ಶೂರೆನ್ಸ್ ಪ್ರೀಮಿಯಂ ನ ನಿಮ್ಮ ಹೋಮ್ ಲೋನ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಸೇರಿಸಿ ಅದ್ರ ಮೇಲೂ ಬಡ್ಡಿನ ಕೀಳ್ತಾರೆ. ಅದಲ್ದಿರ 18% GST ಕೂಡ ಕೊಡ್ಬೇಕು. ಆದ್ರೆ ಆನ್ಲೈನ್ ಅಲ್ಲಿ ಇನ್ಶೂರೆನ್ಸ್ ತಗೊಂಡ್ರೆ GST 0. ಹಾಗೇನೆ 70% ಕಮ್ಮಿ ರೇಟ್ ಅಲ್ಲಿ ನಮ್ಗೆ ಹೋಮ್ ಲೋನ್ ಇನ್ಶೂರೆನ್ಸ್ ಆನ್ಲೈನ್ ಅಲ್ಲಿ ಸಿಗುತ್ತೆ. ಬ್ಯಾಂಕ್ ನವ್ರು ಕೊಡೋ ರೇಟ್ ತುಂಬಾನೇ ಕಾಸ್ಟ್ಲಿ ಇದೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿ ಯಾವ ಇನ್ಶೂರೆನ್ಸ್ ಬೇಕು, ಯಾವ ಕಂಪ್ನಿದು ನಾವು ಇನ್ಶೂರೆನ್ಸ್ ತಗೋಬಹುದು ಅಂತ ಎಲ್ಲಾನು ನಾವೇ ಡಿಸೈಡ್ ಮಾಡಬಹುದು. ಬ್ಯಾಂಕ್ ಅಲ್ಲಿ ಯಾವುದೇ ತರ ಇನ್ಶೂರೆನ್ಸ್ ಆಪ್ಷನ್ ಗಳು ನಮಗೆ ಇರೋದಿಲ್ಲ. ಅವ್ರು ಹೇಳಿದ್ದೆ ನಾವು ತಗೋಬೇಕಾಗುತ್ತೆ. ನಾನಂತೂ ಬ್ಯಾಂಕ್ ಮ್ಯಾನೇಜರ್ಗೆ ನಿಮ್ ಇನ್ಶೂರೆನ್ಸ್ ನನಗೆ ಬೇಡ, ನಾನು ಆನ್ಲೈನ್ ಅಲ್ಲೇ ಮಾಡಿಸ್ಕೊಂತೀನಿ ಅಂತ ಹೇಳಿ ಬಂದಿದ್ದೀನಿ. ನಿಮ್ ಬ್ಯಾಂಕ್ ಅವರು ಕೂಡ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಬೇಕು ಅಂತ ನಿಮಗೆ ಕಾಲ್ ಮಾಡಿದ್ರೆ ಸ್ವಲ್ಪ ಟೈಮ್ ಕೊಟ್ಟು ಆನ್ಲೈನ್ ಅಲ್ಲಿ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿ. ಯಾಕಂದ್ರೆ ತುಂಬಾ ಕಮ್ಮಿ ರೇಟಿಗೆ ಆನ್ಲೈನ್ ಅಲ್ಲಿ ನೀವು ತಗೋಬಹುದು. ಬ್ಯಾಂಕ್ ಅವ್ರ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ತಗೋಬೇಡಿ, ತುಂಬಾನೇ ಕಾಸ್ಟ್ಲಿ ಇದೆ. ಈ ವಿಡಿಯೋನ ಹೋಮ್ ಲೋನ್ ಇರೋ ಎಲ್ಲಾ ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಮತ್ತೆ ಅವ್ರದ್ದು ಸ್ವಲ್ಪ ದುಡ್ಡನ್ನ ಉಳಿಸಿ. ಲಿಂಕ್ ಬಯೋದಲ್ಲಿದೆ, ಒಂದ್ಸರಿ ಚೆಕ್ ಮಾಡಿ.